ಹಿರಿಯ ನಿರ್ದೇಶಕ ಬಿ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಪ್ರತಿನಿಧಿ ಮಂಗಳಾ ಅವ್ರ ಜೊತೆಗೆ ಬನ್ನಿ ನೋಡೋಣ. ಅಮ್ಮನ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಅವರ ಪೀಳಿಗೆಯನ್ನು ಮತ್ತು ಅವರು ಬಂದಂತಹ ವೈಭೋಗವನ್ನು ನೀವು ನೋಡೇ ಇರ್ತೀರಾ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ನಾನು 1955ನೇ ಇಸ್ವಿಯಿಂದ ನಮ್ಮ ಚಿತ್ರದಲ್ಲಿ, ನಮ್ಮ ತಂದೆಯವ್ರ ಚಿತ್ರದಲ್ಲಿ ಪಾತ್ರ ಮಾಡಿ ಆವಾಗಲಿಂದ ನಮಗೆ ಅವ್ರಿಗೆ ಒಂದು ಭಾಳ ಹತ್ತಿರದ ಸಂಬಂಧ. ಯಾವಾಗಲೂ ಮೈಸೂರಿಗೆ ಅವರು ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ಮೈಸೂರಿಗೆ ಬಂದರೆ ನಮ್ಮ ಮನೇಲಿದ್ದು ನಮ್ಮ ತಾಯಿ ಜೊತೆಯಲ್ಲಿ, ನಮ್ಮ ತಂದೆಯವ್ರ ಜೊತೆಯಲ್ಲಿ ಕಾಲ ಕಳೆದು ಊಟ ಮಾಡಿಕೊಂಡು ಹೋಗೋರು. ಪ್ರತಿ ಸರಿ ಅವರು ನಮ್ಮ ತಂದೆಯವ್ರಿಗೆ ಹೇಳೋರು, ದಾದಾ ಅಂತ ಕರೀತಿದ್ರು, ಬಂದ್ಬಿಡಿ ನೀವು, ನಾನು MGRಗೆ ಹೇಳ್ತೀನಿ ಒಂದು ತಮಿಳು ಪಿಕ್ಚರ್ ಮಾಡಿ ಅಂತ. ಆದರೆ ನಮ್ಮ ತಂದೆ ಮೈಸೂರು ಬಿಟ್ಟು ಬರಲ್ಲ ಅನ್ನೋ ಒಂದು ಇದರಲ್ಲಿ ಇದ್ರು. ನಮಗೆ ತುಂಬ ಅಂದರೆ ಅದು ಹೇಳ್ಕೊಳ್ಳೋಕ್ಕೆ ಆಗದಂಥ ಒಂದು ನಂಟು. ಯಾಕೆಂದರೆ ಯಾವಾಗಲೂ ನಮ್ಮ ತಾಯಿ ಇರೋವರೆಗೂ ನಮ್ಮ ತಾಯಿನ ಕರೆದು ಮನೇಲಿ ಒಂದು ದಿವಸ ಇಟ್ಕೊಂಡು ನಮಗೆ ಫೋನ್ ಮಾಡೋರು, ಬೇಬಿನ ಕಳಿಸು, ಯಾಕೆ ಬರ್ತಾಯಿಲ್ಲ ಅಂತ. ಇವತ್ತು ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಈ ಥರ 4 ಭಾಷೆನಲ್ಲೂ ಒಂದು ಟಾಪ್ ಮೋಸ್ಟ್ ಹೀರೋಯಿನ್ ಆಗಿ ಯಾವತ್ತೂ ಸೋಲೇ ಇಲ್ಲ, ಬರೀ ಗೆಲುವೇ ಅವರಿಗೆ. ಯಾಕೆಂದರೆ ಅವ್ರು ಮಾಡಿರೋ ಪಿಕ್ಚರ್ಗಳೆಲ್ಲ ಇವತ್ತಿಗೂ ಎಂತೆಂಥ ಸಬ್ಜೆಕ್ಟ್ಗಳನ್ನ ಆ ಕಾಲದಲ್ಲೇ ಮಾಡಿಬಿಟ್ಟಿದ್ದಾರೆ. ಅನ್ಬೇವ ಆಗಿರ್ಬೋದು, ಪುದಿಯ ಪರವೇ ಆಗಿರ್ಬೋದು, ಎಲ್ಲ ಶ್ರೀಧರ್ ಆಗಿರ್ಬೋದು, ಎಲ್ಲ ಡೈರೆಕ್ಟ್ರುಗಳಿಗೆ ಸರೋಜಾದೇವಿಯವರು ಅಂದರೆ ಅವರಿಗೆ ಒಂದು ಅಷ್ಟು ಆಸೆ ಇತ್ತು. ಯಾಕಂದ್ರೆ ಅಂತಹ ಒಂದು ಆ್ಯಕ್ಟ್ರೆಸ್ ಆಕೆ ಇವತ್ತು ಕಳ್ಕೊಂಡಿದ್ದೀವಿ. ಇನ್ಯಾರು ಆ ಜಾಗ ತುಂಬಕ್ಕೆ ಯಾರೂ ಇಲ್ಲ ನಮ್ಮಲ್ಲಿ. ಆ ಎರ ಹೇಗಿತ್ತು ಸರ್ 60s 70s? ಬಿಕಾಸ್ ಸರೋಜಮ್ಮಂಗೋಸ್ಕರ MGR ಅವರೆಲ್ಲ ಕಾಯ್ತಿದ್ರಂತೆ, ಡೇಟ್ಸ್ ಇಟ್ಕೊಂಡು ಅವ್ರು ಬರಲಿ, ಅವ್ರು ಬಂದಮೇಲೆ ಮಾಡ್ತೀವಿ ಸಿನಿಮಾ ಅಂತ. ಹೌದು. ಏಕೆಂದರೆ ಅವರು 4 ಭಾಷೆಯಲ್ಲಿ ಮಾಡ್ತಾಯಿದ್ರಲ್ಲ, ತಮಿಳು, ತೆಲುಗು, ಕನ್ನಡನೂ ಯಾವತ್ತೂ ಬಿಟ್ಟಿರಲಿಲ್ಲ. ಅವರು ಎಷ್ಟೇ ದೊಡ್ಡ ಆ್ಯಕ್ಟರ್ ಆದರೂ ಕೊನೆಯವರೆಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪೀರಿಯಡಲ್ಲಂತೂ ಅವ್ರು ಸಿಕ್ಕಾಪಟ್ಟೆ ದೊಡ್ಡ ಆ್ಯಕ್ಟ್ರಸು. ಅಂಥದ್ರಲ್ಲೂ ಕನ್ನಡ ಮಾಡಬೇಕು ಅಂಥೇಳಿ ಅವರು ಕನ್ನಡ ಪಿಕ್ಚರ್ನ ಮಾಡಿದ್ರು. ಭಾಗ್ಯವಂತರು ರಾಜ್ಕುಮಾರ್ ಅವ್ರ ಜೊತೆಲಿ ಮಾಡಿದ್ರು. ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿದ್ರು ಕನ್ನಡದಲ್ಲಿ, ಮಲ್ಲಮ್ಮನ ಪವಾಡ ಎಲ್ಲ. ಆದ್ದರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಅಚ್ಚ ಕನ್ನಡತಿ ಅಂದರೆ ಯಾವುದೇ ಒಂದು ಇದ್ದದೆ ಕನ್ನಡದ ಹುಡುಗಿ ಅಂತ ಹೇಳಿದ್ರೆ ಸರೋಜಾದೇವಿ. ಅವ್ರ ಹೆಸರೇ ಕನ್ನಡದ ಪೆಣ್ಣು ಅಂತಿದ್ರಂತೆ ತಮಿಳ್ನಾಡಲ್ಲೆಲ್ಲ. ಸೊ ಆ ರೀತಿ ಒಂದು ನಮಗೆ ತುಂಬ ಲಾಸು. ಯಾಕೆಂದರೆ ನಮ್ಮನ್ನು ಯಾವಾಗಲೂ ಎಷ್ಟೋ ದಿವಸ ಮನೆಗೆ ಕರೆದು ಊಟ ಮಾಡ್ಕೊಂಡು ಹೋಗೋವರೆಗೂ ಬಿಡ್ತಿರಲಿಲ್ಲ. ತುಂಬ ದುಃಖ ಆಗುತ್ತೆ. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾಯಿದ್ದೆ, ಅಕ್ಕ ಒಂದು ಪುಸ್ತಕ ಬರೀರಿ ನೀವು, ನಿಮ್ಮದೆಲ್ಲನೂ ಬೇಕು ಒಂದು ಅಂತ. ಅಯ್ಯೋ ಎಲ್ಲಿ ಬಾಬು ನನ್ನ ಕೈಲಿ ಬರೆಯೋಕೆ, ನಾನು ಬರಿತೀನಿ, ನೀವು ಹೇಳ್ತಾ ಹೋಗಿ ಅಂತ. ಮಾಡೋಣ ತಾಳು ಅಂತ. ಹೀಗೆ ಒಂದು ಅವ್ರದ್ದೆಲ್ಲ ಬೇಕಾಗಿತ್ತು, ಒಂದು ಅವರ ಅನುಭವ, ಚರಿತ್ರೆ, ಆವತ್ತಿನ ಕಾಲದಲ್ಲಿ ಹೇಗಿತ್ತು ಫಿಲಮ್ ಇಂಡಸ್ಟ್ರಿ ಎಲ್ಲ. ಈಗಿನ ನಟಿಯರು ಅವರಿಂದ ತುಂಬ ಕಲಿಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಬೇರೆ ಭಾಷೆಗಳಿಗೆ ಹೋಗಿದ ತಕ್ಷಣ ಕನ್ನಡನೇ ಮರೆತುಬಿಡ್ತಾರೆ, ಕನ್ನಡಕ್ಕೆ ಮತ್ತೆ ಬರೋದೇ ಇಲ್ಲ, ಅಲ್ಲೇ ಸೆಟಲ್ಲು. ಸೊ ಆದರೆ ಅವರು ನೋಡಿ, ಇಲ್ಲಿ ಒಂದು ರೀತಿ ದೊಡ್ಡ ಬಂಗಲೆ, ರಾಜ ಬಂಗಲೆಯಲ್ಲಿ ಕ್ವೀನ್ ಇದ್ದಂಥ ಥರ ಅವರು ಇರೋವಂಥದ್ದು. ಸೊ ಅವ್ರ ತಂದೆ ತಾಯಿಗೆ ಏನಾದರೂ ಕನ್ನಡ ಬಿಟ್ಟಿರ್ತಿರಲ್ಲ. ಅವ್ರ ತಾಯಿಯವರು ನನಗೆ ಭಾಳ ಕ್ಲೋಸು, ಭೈರಮ್ಮ ಅವರು ಅಂತೇಳಿ, ಭೈರಪ್ಪನವರು ಅಂತೇಳಿ. ಯಾವಾಗಲೂ ಅವರು ಕರ್ನಾಟಕ ಬಿಟ್ಟೇ ಇಲ್ಲ. ಅವ್ರು ಚೆನ್ನಾಗಿದ್ರು. ಅವ್ರಿಗೆ ಜಮೀನೆಲ್ಲ ಇತ್ತು. ಅವ್ರ ತೋಟದ ಮಾವನನ್ನೆಲ್ಲ ನಮ್ಮನೆಗೂ ಕಳಿಸೋರು, ಯಾವಾಗಲೂ ಕಳಿಸೋರು. ನಮಗೊಂದು ಭಾಳನೇ, ನಮ್ಮ ಫ್ಯಾಮಿಲಿಗಂತೂ ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಹತ್ತಿರದ ಸಂಬಂಧ. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶ. ಸೊ ಇದು ಡಿ ರಾಜೇಂದ್ರ ಸಿಂಗ್ ಬಾಬು ಅವರ ಮಾತುಗಳು. ಹೀಗೆ ಪ್ರತಿಯೊಬ್ಬ ನಿರ್ದೇಶಕ ಆಗಲಿ, ನಟ ಆಗಲಿ, ನಟಿಯರಾಗಲಿ ಎಲ್ಲರೂ ಕೂಡ ಬಿ ಸರೋಜಾದೇವಿಯವರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸರೋಜಾದೇವಿಯವರು ಹಾಗಿದ್ದರು. ಅವರು ಇದ್ದಂತಹ ಚಿತ್ರರಂಗದಲ್ಲೂ ಕೂಡ ಯಾವತ್ತೂ ನಾನು ಸ್ಲೀವ್ಲೆಸ್ ಹಾಕೋದಿಲ್ಲ ಅನ್ನುವಂಥದ್ದು, ಅಥವಾ ಬಿಕಿನಿ ತೊಡಲ್ಲ ಅನ್ನುವಂಥ ಒಂದು ತಮ್ಮ ಒಂದು ವಿಚಾರಗಳನ್ನು ಏನು ಇಟ್ಕೊಂಡಿದ್ರು ಅದನ್ನು ಕೊನೆಯವರೆಗೂ ಕೂಡ ಅವರು ನಿಭಾಯಿಸ್ಕೊಂಡು ಬಂದಂಥವರು ಬಿ ಸರೋಜಾದೇವಿಯವರು.